ಕರ್ನಾಟಕದಲ್ಲಿ ನದಿ ನೀರಿಗಾಗಿ ಜಿಲ್ಲೆಗಳ ನಡುವೆ ಅಸಮಾಧಾನ. ಮಂಡ್ಯ ಮತ್ತು ಬೆಂಗಳೂರು ನಡುವಿನ ಕಾವೇರಿ ನೀರು ಹಂಚಿಕೆ ವಿವಾದ. ಬೆಳಗಾವಿ ಹಾಗೂ ಧಾರವಾಡ ನಡುವೆ ಹಿಡಕಲ್ ಅಣೆಕಟ್ಟೆ ನೀರು ಗಲಾಟೆ. ಕೊಪ್ಪಳ ಮತ್ತು ರಾಯಚೂರು ನಡುವೆ ತುಂಗಭದ್ರಾ ನೀರು ವಿವಾದ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ನಡೀತಾ ಇರುವ ಹೋರಾಟ ತೀವ್ರವಾಗಿದೆ. ಈ ಹೋರಾಟದಲ್ಲಿ ಭಾಗವಹಿಸಿರುವ ಶಾಸಕರು, ಸ್ವಾಮೀಜಿಗಳು ಮತ್ತು ರೈತ ಹೋರಾಟಗಾರರ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಇದರಿಂದ ಸಾರ್ವಜನಿಕ ಆಕ್ರೋಶ ಮತ್ತಷ್ಟು ಭುಗಿಲೆದ್ದಿದೆ. ಈ ಕ್ರಮವನ್ನು ಖಂಡಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ತಾವು ಒಬ್ಬರೇ ಉಪವಾಸ ಸತ್ಯಾಗ್ರಹ ನಡೆಸುವುದಕ್ಕೆ ಮುಂದಾದರು. ಅವರು ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಉಪವಾಸ ನಡೆಸ್ತಾ ಇದ್ದಾಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಕೃಷಿ ಸಮಸ್ಯೆಗಳು ಮತ್ತು ರೈತರ ಬೇಡಿಕೆಗಳನ್ನ ಬಲವಾಗಿ ಹೋರಾಡಬೇಕಾದವರನ್ನ ಕಾಡು ಮರದಿಂದ ನಿದ್ದೆಗೆಡಿಸುವಂತಹ ಪರಿಸ್ಥಿತಿಯನ್ನ ಉಂಟು ಮಾಡ್ತಾ ಇರುವುದು ಕಾಂಗ್ರೆಸ್ ಸರ್ಕಾರದ ತಪ್ಪಾಗಿದ್ದು, ಅದು ಜನರ ಒತ್ತಡವನ್ನ ತಡೆಯೋದಕ್ಕೆ ಜವಾಬ್ದಾರಿಯುತ ಆಗಿಲ್ಲ. ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದ ವಿಷಯದಲ್ಲಿ ತುಮಕೂರು ಜಿಲ್ಲೆಗಳಲ್ಲಿ ಜನಪ್ರತಿನಿಧಿಗಳ ಜೊತೆ ಸಂವಾದ ಮಾಡಿಯೇ ಸಮಸ್ಯೆಗೆ ಸಮಾಧಾನ ಕಂಡುಹಿಡಿಯುವ ಬದಲು ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಚಳುವಳಿಯನ್ನ ನಿಲ್ಲಿಸುವ ಸರ್ಕಾರದ ಕ್ರಮವನ್ನ ಬಿಜೆಪಿ ಬಹಳ ಖಂಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿ ಸರ್ಕಾರದ ಹೋರಾಟ ವಿರೋಧಿ ಕ್ರಮವನ್ನು ಬಡಿತವಾಗಿ ಟೀಕೆ ಮಾಡಿದ್ದಾರೆ. ಹೋರಾಟದಲ್ಲಿ ಭಾಗವಹಿಸಿದ್ದ ತುಮಕೂರು ಜಿಲ್ಲೆಯ ಸ್ವಾಮೀಜಿಗಳು, ಶಾಸಕರು ಮತ್ತು ರೈತ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲಿಸಿರುವುದು ಸರಿಯಾಗಿಲ್ಲ ಮತ್ತು ಖಂಡನೀಯ ಅಂತ ಹೇಳಿದ್ದಾರೆ. ಕೃಷಿಕ ಸಮಸ್ಯೆಗಳು ಮತ್ತು ರೈತರ ಬೇಡಿಕೆಗಳ ಕುರಿತು ಹೋರಾಡಬೇಕಾಗಿದ್ದ ನಮ್ಮ ಜನರನ್ನ ನಮ್ಮ ವಿರೋಧದಿಂದ ಕಲುಷಿತ ಸ್ಥಿತಿಗೆ ತಂದು ಕಾಂಗ್ರೆಸ್ ಸರ್ಕಾರ ತಪ್ಪು ನೀತಿ ಪಾಲಿಸ್ತಾ ಇದೆ. ಈ ವಿಚಾರವೇ ಹೇಮಾವತಿ ಲಿಂಕ್ ಕೆನಾಲ್ ಕುರಿತು ವಿವಾದ ಉಂಟಾಗುವುದಕ್ಕೆ ಕಾರಣ ಆಗಿದೆ ಮತ್ತು ಇದರ ಹೊಣೆ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ಸರ್ಕಾರವು ತಡೆಸದೆ ಸರ್ವಪಕ್ಷಗಳ ಸಭೆ ಆಯೋಜಿಸಿ ಸಂಬಂಧಿತ ಜಿಲ್ಲೆಗಳ ಜನಪ್ರತಿನಿಧಿಗಳು, ಪ್ರಮುಖರು ಮತ್ತು ರೈತ ಮುಖಂಡರೊಂದಿಗೆ ಚರ್ಚಿಸಿ ಜನರಲ್ಲಿ ಒಟ್ಟಿಗೆ ನೆಲೆಸುವ ಭಾವನೆ ಹಾಗೆ ಸರ್ಕಾರವನ್ನ ಹೆಚ್ಚಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಕ್ಕೆ ತಕ್ಷಣ ಮುಂದಾಗಬೇಕಾಗಿದೆ. ಯೋಜನೆಯ ಬಗ್ಗೆ ತೀವ್ರ ಪ್ರತಿಭಟನೆ ಮತ್ತು ಚರ್ಚೆಗೆ ಅಗತ್ಯ ಇದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಸಭೆ ಕರೆದಂತೆ ಮನವಿ ಕೂಡ ಮಾಡಲಾಗ್ತಿದೆ. ಯೋಜನೆಯಿಂದ ರೈತರಿಗೆ ಬಹಳ ನಷ್ಟ ಆಗ್ತಾ ಇದ್ದು ತಕ್ಷಣ ಕಾಮಗಾರಿಯನ್ನ ನಿಲ್ಲಿಸುವ ಹೇಳಿಕೆಯನ್ನ ಕೊಡಬೇಕಾಗಿದೆ. ಅಷ್ಟಲ್ಲದೆ ರೈತರು, ಸಾರ್ವಜನಿಕರು ಮತ್ತು ಮಠಾಧೀಶರ ಮೇಲೆ ಕಾನೂನು ಕ್ರಮವನ್ನ ಸಾರಬೇಕಾಗಿದ್ದು ಸರ್ಕಾರದ ಹಿರಿಯ ಅಧಿಕಾರಿಗಳ ಹಾಜರಾತಿಯಲ್ಲಿ ಸಮಸ್ಯೆ ಕೂಡ ಚರ್ಚಿಸುವ ಕೋರಿಕೆಯನ್ನ ಮುಂದಿಡಲಾಗಿದೆ. ಇನ್ನು ಇತ್ತ ತುಮಕೂರು ಜಿಲ್ಲೆಯ ರೈತರು, ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳ ಆಕ್ರೋಶವು ಕೇವಲ ಜನರ ಕಲ್ಯಾಣ ಮತ್ತು ರೈತರ ಹಿತಕ್ಕಾಗಿದ್ದು ಯಾವ ದುರುದ್ದೇಶವೂ ಇಲ್ಲ. ಸರ್ಕಾರಕ್ಕೆ ಸ್ಪಷ್ಟ ಆಗಿರಲಿ. ಈಗ ಬೇರೆ ಪ್ರಮುಖವಾದ ನೀರಿನ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ನ್ಯಾಯಸಮ್ಮತ ಹಾಗೆ ಎಲ್ಲರ ಒಪ್ಪಿಗೆ ಹೊಂದಿರುವ ಪರಿಹಾರ ಕಂಡುಹಿಡಿಯುವ ಅಗತ್ಯ ಇದೆ ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ನದಿಗಳ ನೀರಿಗಾಗಿ ಕೆಲವು ಜಿಲ್ಲೆಗಳ ನಡುವೆ ಭಿನ್ನಾಭಿಪ್ರಾಯಗಳು ಎದುರಾಗಿ ಬಂದಿವೆ. ಉದಾಹರಣೆಗೆ ಮಂಡ್ಯ ಜಿಲ್ಲೆಯ ರೈತರು ಕಾವೇರಿ ನದಿಯ ನೀರನ್ನು ಬೆಂಗಳೂರಿಗೆ ಅನಿವಾರ್ಯವಾಗಿ ಹರಿಸುವುದನ್ನು ವಿರೋಧಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಳಗಾವಿಯ ರೈತರು ಹಿಡಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹರಿಸುವ ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಹಾಗೆಯೇ ತುಂಗಭದ್ರಾ ನದಿ ನೀರಿನ ಹಂಚಿಕೆಯಲ್ಲಿ ಕೊಪ್ಪಳಕ್ಕೆ ಹೋಗ್ತಾ ಇರುವ ನೀರನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ರಾಯಚೂರು ರೈತರು ಮನವಿಯನ್ನ ಮಾಡ್ತಿದ್ದಾರೆ. ಈ ನಡುವೆ ಕಳೆದ ಒಂದು ವಾರದಿಂದ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ಮೇ 31ರಂದು ಗುಬ್ಬಿ ತಾಲೂಕಿನಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ನಡೆಯಿತು. ಲಿಂಕ್ ಕೆನಾಲ್ ಕಾಮಗಾರಿಗೆ ನಿಷೇಧಾಜ್ಞೆ ಇದ್ರೂ ರೈತರು ಹೋರಾಟದಲ್ಲಿ ಉಗ್ರವಾಗಿದ್ರಂತ ತಿಳಿಸಿದರು. ಹೇಮಾವತಿ ಲಿಂಕ್ ಕೆನಾಲ್ಗಾಗಿ ಅಷ್ಟೇ ಅಲ್ಲದೆ ಕರ್ನಾಟಕದ ಬೇರೆ ಕೆಲ ಜಿಲ್ಲೆಗಳ ನಡುವೆಯೂ ನದಿ ನೀರಿನ ಹಂಚಿಕೆಯನ್ನು ತೆಗೆದುಕೊಳ್ತಾ ಇದೆ. ಗಲಾಟೆಗಳು ಆರಂಭ ಆಗಿದೆ. ಈ ಜಿಲ್ಲೆಗಳು ಮತ್ತು ಸಮಸ್ಯೆಗಳ ಸಂಕ್ಷಿಪ್ತ ವಿವರ ಇಲ್ಲಿದೆ ನೋಡಿ. ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಗಳ ನಡುವೆ ನೀರಿನ ವಿವಾದ ಇದೆ. ಸಾಮಾನ್ಯವಾಗಿ ಕಾವೇರಿ ನದಿ ವಿವಾದ ಅಂತ ಕೇಳೋದಾದ್ರೆ ಅದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇರುವುದಾಗಿ ಜನರು ಭಾವಿಸ್ತಾರೆ. ಆದರೆ ಈ ವಿವಾದದಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳ ನಡುವಿನ ಸಮಸ್ಯೆಯು ದೊಡ್ಡ ಭಾಗವಾಗಿದೆ. ಬೆಂಗಳೂರು ನಗರವೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ನಗರ ಆಗಿದ್ದು ಬೇಕಾದಷ್ಟು ನೀರು ಕೊರತೆ ಆಗ್ತಾ ಇದೆ. ಮಂಡ್ಯದ ಕೆಆರ್ಎಸ್
ಡ್ಯಾಂನಿಂದ ಹೆಚ್ಚುವರಿ ನೀರನ್ನ ಬೆಂಗಳೂರಿಗೆ ಹರಿಸಲಾಗ್ತಾ ಇದೆ. ಡ್ಯಾಂನ ಸಾಮಾನ್ಯ ಸಾಮರ್ಥ್ಯ 49 ಟಿಎಂಸಿ ನೀರು ಹರಿಸುವುದಕ್ಕೆ ಇದ್ರೂ ಇತ್ತೀಚೆಗೆ ಸುಮಾರು 35 ಟಿಎಂಸಿ ಹೆಚ್ಚು ನೀರನ್ನ ಬೆಂಗಳೂರಿಗೆ ನೀಡಲಾಗಿದೆ. ಇದರಿಂದ ಮಂಡ್ಯದ ರೈತರಿಗೆ ಕಷ್ಟ ಉಂಟಾಗಿದೆ. ಇವರ ಅಭಿಪ್ರಾಯದಲ್ಲಿ ಹೆಚ್ಚು ನೀರನ್ನ ಬೆಂಗಳೂರಿಗೆ ಹರಿಸುವುದರಿಂದ ಮಂಡ್ಯದ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರು ತಲುಪದೇ ಇರುವ ಸಮಸ್ಯೆ ಎದುರಾಗಿದೆ. ಬೆಳಗಾವಿ ಧಾರವಾಡ ನಡುವಿನ ಸಮಸ್ಯೆ. ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಯಲ್ಲಿ ಕಟ್ಟಲಾಗಿರುವ ಹಿಡಕಲ್ ಅಣೆಕಟ್ಟಿನಿಂದ ಧಾರವಾಡದಲ್ಲಿ ನಿರ್ಮಾಣಗೊಳ್ತಾ ಇರುವ ಕೈಗಾರಿಕಾ ಪ್ರದೇಶಕ್ಕೆ ಪ್ರತಿದಿನ 45 ಮಿಲಿಯನ್ ಲೀಟರ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರ ಮೇ 2ರಂದು ಆದೇಶವನ್ನು ನೀಡಿದೆ. ಇದರಿಂದ ಬೆಳಗಾವಿ ರೈತರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅಶೋಕ ಚಂದರಿಗೆ ಹೇಳಿಕೆ ಕೊಟ್ಟಿದ್ದು, ಮೊದಲು ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ 2 ಟಿಎಂಸಿ ನೀರನ್ನು ಮಾತ್ರ ನೀಡಲಾಗ್ತಾ ಇತ್ತು ಅಂತ ಸರ್ಕಾರ ಹೇಳಿದೆ. ಆದರೆ ಪ್ರತಿ ತಿಂಗಳು 6.5 ಟಿಎಂಸಿ ನೀರನ್ನು ಎತ್ತಲಾಗ್ತಾ ಇದೆ. ಈಗ ದಿನಕ್ಕೆ 45 ಮಿಲಿಯನ್ ಲೀಟರ್ ನೀರು ಹರಿಸುವಂತೆ ಆದೇಶ ಬಿದ್ದಿದ್ದು, ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ರಾಯಚೂರು ಕೊಪ್ಪಳ ನಡುವಿನ ಭಿನ್ನಾಭಿಪ್ರಾಯ. ತುಂಗಭದ್ರಾ ನದಿ ನೀರಿನ ಹಂಚಿಕೆಯಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಮಳೆಗಾಗಿ ತುಂಬಿಕೊಂಡಿರುವ ಹೂಳು ನೀರಿನ ಹರಿವಿಗೆ ತಡೆಯಾಗಿದ್ದು, ಇದರಿಂದ ರಾಯಚೂರಿಗೆ ನೀರಿನ ಪ್ರಮಾಣ ಕಡಿಮೆ ಆಗಿದ್ದು ಸಮಸ್ಯೆ ಉಂಟಾಗಿದೆ. ಆದ್ದರಿಂದ ಕೊಪ್ಪಳ ಮತ್ತು ಗಂಗಾವತಿಗೆ ನೀಡುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಹೆಚ್ಚಿನ ನೀರನ್ನು ರಾಯಚೂರಿಗೆ ಹರಿಸುವುದಕ್ಕೆ ರೈತರು ಮಾನ್ವಿ ತಾಲೂಕಿನ ರೈತರು ಸರ್ಕಾರವನ್ನು ಕೇಳಿದ್ದಾರೆ. ಇದು ಈ ಭಾಗದ ವಿವಾದಕ್ಕೆ ಕಾರಣವಾಗಿದೆ. ವಿವಾದದಲ್ಲಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆಯ ಕುರಿತು ಚರ್ಚಿಸುವುದಕ್ಕೆ ಆ ಪ್ರದೇಶದ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನ ಕರೆದುಕೊಳ್ಳಲು ಕೇಂದ್ರ ಸಚಿವ ವಿ. ಸೋಮಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಯೋಜನೆಯಿಂದ ತುಮಕೂರು ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದ್ದು, ತಕ್ಷಣವೇ ಕಾಮಗಾರಿಯನ್ನ ನಿಲ್ಲಿಸುವಂತೆ ಸಿಎಂಗೆ ಮನವಿ ಕೂಡ ಮಾಡಿದರು. ಅವರ ಬೆದರಿಕೆಯನ್ನ ಗಮನಿಸದೇ ಇರುವುದು ಹಾಗೆ ಹೋರಾಟಕ್ಕೆ ಒಳಗಾದ ರೈತರು, ಸಾರ್ವಜನಿಕರು ಮತ್ತು ಮಠಾಧೀಶರ ಮೇರೆ ಪ್ರಕರಣ ದಾಖಲಿಸುವ ಮೂಲಕ ಹೋರಾಟವನ್ನ ದಮನಗೊಳಿಸುವ ಪ್ರಯತ್ನವು ತೀವ್ರ ಚಿಂತೆಗೊಂಡಿದೆ. ರೈತರ ಮೇಲೆ ಆಗ್ತಾ ಇರುವ ಈ ಅನ್ಯಾಯ ಮತ್ತು ಯೋಜನೆಯ ಸಾಧಕ ಬಾಧಕಗಳನ್ನು ಕುರಿತು ಚರ್ಚಿಸುವುದಕ್ಕೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರ ಹಾಜರಾತಿಯಲ್ಲಿ ಆ ಭಾಗದ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನ ಏರ್ಪಡಿಸುವಂತೆ ಸಿಎಂ ಸಿದ್ದರಾಮಯ್ಯನವರಲ್ಲಿ ಕೋರಲಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.